ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಆಗೈತೆ ನೋಡಿರಿ. ಟೈಮ್ ಬಂದು 8 ಗಂಟೆ ಆಗೈತಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ತಿಂಡಿ ಬಂದು ಏನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆ ತಿಂಡಿಗೆ ಸ್ಮೂದಿ ಮಾಡತ್ತೀವಿ ನೋಡಿರಿ. ಸ್ಮೂದಿ, ಆ್ಯಪಲ್ ಸ್ಮೂದಿ. ತಿಂಡಿ ಬೇಡ ಅಂತ ನೈನಂಗೆ ಆ್ಯಪಲ್ ಸ್ಮೂದಿ ಬೇಕಂತ ಅದಕ್ಕೆ ಮಾಡ್ಕೊಡತ್ತೀವಿ. ಸಿಗಲಿಲ್ಲ ರೀ, ನೀವೇನಾರು ಮಾಡಿದ್ರೆ ಅಲ್ಲಿ 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 ಇರ್ಬೇಕು ನೋಡಿರಿ. ಒಂಚೂರು ಹಂಗೆ ಮಾಡಬೇಡ್ರಿ. ಎಲ್ಲ ಮ್ಯಾಗಿದ್ದೇಳು, ಮ್ಯಾಗಿದ್ದೇಳು ಕುಂತದ ನಡೆಯಲ್ಲಿ ಅಲ್ಲಿ ಐಸ್ ಕ್ರೀಮ್ದು ಡಬ್ಬ ಆಯ್ತು ನೋಡ್ರಿ. ಅಲ್ಲಿ ಟಿನ್ನ ನೋಡ್ರಿ, ನೆನಪ ಇಲ್ಲ ಎಲ್ಲಿ ಟಿನ್ನ ಅಂತ ನೆನಪು ಬರೋದು ನೋಡ್ರಿ. ಯಪ್ಪ ಮತ್ತೆ ಏನಾದ್ರು ಬಿಡಿಸಿ ಅಮರೇ ಇಷ್ಟೆಲ್ಲ ಇಟ್ಕೊಂಡು ಕೂತೀನಿ. ಇಲ್ಲಿ ನೀನು ರಾತ್ರಿ ನೆನೆ ಇಟ್ಟಿರೋಂಥ ಬಾದಾಮಿ, ಗೋಡಂಬಿ, ಕುಂಬಳಕಾಯಿ ಬೀಜ, ದ್ರಾಕ್ಷಿ ಮತ್ತು ಏನು ಖರ್ಜೂರ ಅಲ್ವಾ? ಖರ್ಜೂರ ಇಷ್ಟೆಲ್ಲ ಐತಿ. ಹ್ಞೂ ಬಾಕ್ಸ್ನಾಗ ಅದಾವ್ರಿ. ಕಿತ್ತು ಬಿಡು ಇದ್ರಾಗ ನೋಡಿ. ಹಿಂಗೆ ಎತ್ತು ನೋಡಂಗೆ ಬಿಡು. ಅಲ್ಲ ಅವತ್ತು ಪಾನಿಪುರಿ ಮಾಡಿದ್ವಲ್ಲ, ಅವತ್ತು ದಿನತ್ತ ಟೇಸ್ಟಿಂಗ್ ಪೌಡ್ರ್. ಇದಕ್ಕೆ ಒಂದೆರಡು ಆ್ಯಪಲ್ ಹಾಕ್ಕೊಂಡಿದ್ದೀನಿ. ಸಿಗಲಿಲ್ಲ ಅಂತ ತಗಸೆ ಬೀಜ ಇಲ್ಲ ಸತಿ ಸರ್ಚ್ ಮಾಡಿಬಿಟ್ಟು ನೋಡಿ. ಸಣ್ಣ ಡಬ್ದಾಗ ಯಾವ್ದಾರ ಡಬ್ದಾಗ ಇದ್ರೆ ಸರಿ ಇರ್ಲಿಕ್ಕಂದ್ರೆ ಇಲ್ಲ, ಮುಗೀತು. ಇದನ್ನು ಮತ್ತು ಕಾಯಿ ಹಾಲನ್ನು ಮಾಡ್ಕೊಂಡೆ ನೋಡಿರಿ. ಹೇಗೆ ಮಾಡ್ಕೊಂಡೇನು ಕಾಯಿ ಹಾಲು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಇದನ್ನು ಹಾಕಿ ರುಬ್ಬೋದು. ಉಸು ಹಾಕಲ್ಲ, ಆಮೇಲೆ ಹಾಕ್ತೀನಿ. ಅದು ಜಾಸ್ತಿ ಆಗುತ್ತೆ ನಂಗೆ ತಿಂಡಿ ಬೇಡ ಅಂತ ಇವತ್ತು. ಇದು ಹಾಕ್ಬೇಕು, ಓಡಿಸು. ನೆನಪೇ ಇಲ್ಲ ನಿಮಗೆ, ನೆನಪೇ ಇರೋದಿಲ್ಲ ನಿಮಗೆ. ನಮ್ಮ ಮಗಳಿಗೆ ಇದ್ರಾಗ ಏನಿದೆ? ಓಟ್ಸ್ ಹಾಕಿ ನೋಡಿರಿ, ಒಂದು 2 ಸ್ಪೂನಷ್ಟು ಓಟ್ಸ್. ಐಸ್ ಕ್ರೀಮ್ ಡಬ್ದಾಗ ಇಟ್ಟಂಗೆ ಆಗಿತ್ತು ನೋಡ್ರಿ. ಐಸ್ ಕ್ರೀಮ್ ಡಬ್ದಾಗ ಯಾವ್ದು ಇದ್ರ ಐಟಮ್ ಅಂತೇಳಿ ಇದನ್ನ ಎಲ್ಲ ಸೇರಿ ರುಬ್ಬೋದು. ಸಡಿ ಆಯ್ತು ನೋಡ್ರಿ ಸ್ಮೂದಿ. ಇವತ್ತು ಮುಗಿತು ಎಷ್ಟೇ ನೋಡ್ರಿ, ತಿಂಡಿನೇ ಇಲ್ಲ. ಕಡಬ್ ಕೊಡ್ದು ನಿನಗ ನಂಗೆ ತಿಂಡಿ ಮಾಡ್ಕೊಡ್ಬೇಕಾ? ರೆಡಿ ಟು ಟೇಸ್ಟ್. ನಂಗೆ ಕಪ್ ಯಾಕಪ್ಪ ಕಪ್ ಅದು ದೊಡ್ಡ ಗ್ಲಾಸ್. ಅದಕ್ಕೆ ನಿನಗೆ ಇದ್ರಾಗ ಬೇಕು. ಫ್ರೆಂಡ್ಸ್ ರೆಡಿ ಆಯ್ತು ನೋಡಿರಿ. ಸ್ಮೂದಿ, ಆ್ಯಪಲ್ ಸ್ಮೂದಿ ಮಾಡೀನಿ ಇವತ್ತು. ಕುಡ್ದು ನೀನೇ ಕೊಡೋಣ ರೀ ನಿನಗೂ ಒಂದು ಸ್ವಲ್ಪ ಕೊಡೋಣ. ತೋರಿ ಸ್ವಲ್ಪ ಕೊಟ್ಟಿನವ್ರಿಗೆ ಕುಡಿತಾರ ಇಲ್ಲ ಅಂತೇಳಿ. ಹೆಂಗಾಗಿತ್ತು ನೇನ? ಚೆನ್ನಾಗಿತ್ತಾ? ಸ್ವಲ್ಪ ಸಪ್ಪೆ ಇರಬೇಕಲ್ವಾ? ಇಲ್ಲ ಕರೆಕ್ಟ್ ಇತ್ತಾ? ಅಂದ್ರೆ ಇದು ಸೇಬು 2 ಹಾಕಿದ್ವಲ್ಲ ಎಲ್ಲರಿಗೂ. ಅಂದ್ರೆ ಒಂದು ನಾವು ನೆನೆ ಹಾಕಿದ್ದು 2 ಲೋಟಕ್ಕೆ ಮಾತ್ರ. ಇದು ಸ್ವಲ್ಪ ಸೇಬು ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಸಪ್ಪೆ ಆಗಿರ್ಬೇಕಂತ ಅನ್ಸುತ್ತೆ. ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಖರ್ಜೂರ, ದ್ರಾಕ್ಷಿನ ಜಾಸ್ತಿ ನೆನೆ ಹಾಕ್ಕೊಂಡ್ರೆ ಸಾಕಾ? ಕರೆಕ್ಟ್ ಆಯ್ತಾ ತಿಂಡಿ? ಹಾಂ ಇಷ್ಟ ಆಯ್ತಾ? ಚೆನ್ನಾಗಿತ್ತಾ ರೀ? ನಿನಗಿಷ್ಟ ಆಯ್ತಾ? ಡಯಟ್ ಮಾಡೋರೆಲ್ಲ ಹಿಂಗೆ ನೋಡ್ರಿ. ಬೆಳಗ್ಗೆ ಡಯಟ್ ಮಾಡೋರೆಲ್ಲ ಹಿಂಗೆ ನೋಡ್ರಿ, ಒಂದೊಂದು ಗ್ಲಾಸ್ ಕುಡ್ಕೊಂಬಿಟ್ರು ಮುಗೀತು ನೋಡ್ರಿ. ಊಟ ತಿಂಡಿ ತಿನ್ನಲ್ಲ. ನಾನು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ನೋಡ್ರಿ ನಂದು ಯೂಟ್ಯೂಬ್ ಚಾನಲ್ ಟಿವಿಯಾಗಿ ಬಂತು. ನಿನ್ನೆ ಅಪ್ಲೋಡ್ ಮಾಡಿರೋ ಬಿಡಲ್ಲ ಇದು, ಮೊನ್ನೆದ ಏನೇನೋ ಸರ್ಚ್ ಮಾಡಿ ಇವರು ಅವ್ರದ್ದು ಜಿಮೇಲ್ ಇದು ಮಾಡಿ ಮಾಡಿದ್ರು ನೋಡ್ರಿ. ವಿಡಿಯೋ ಬರತೈತಿ ಯೂಟ್ಯೂಬ್. ನನ್ನ ಯೂಟ್ಯೂಬ್ ವಿಡಿಯೋ ಟಿವಿಯಾಗಿ ಬರತೈತಿ ನೋಡ್ರಿ. ನಾನು ತೋರಿಸ್ರಿ ಫಸ್ಟು ಎಲ್ಲಿದ್ದೀನಿ ಅಂಥೇಳಿ. ಎಲ್ಲಿದ್ದೀನಿ ನೋಡು. ನೀನಾರ ಪೂರ್ತಿ ಕಾಣಿಸು, ಬರೀ ಸೊಪ್ಪು ತರಕಾರಿ ಕಾಣಕತ್ತೈತಿ. ನೋಡ್ರಿ ಮಗ ಇನ್ನು ಹಾಕೊಂಡು ನೋಡ್ತಾ ಇರೋದು ಅಷ್ಟೇ. ಎಷ್ಟು ತನಕ ಕುತ್ಕೊಂಡು ಇದನ್ನೇ ಮಾಡ್ಯಾರ ನೋಡ್ರಿ ಇವರು. ಅದಕ್ಕೆ ನಾನು ತಿಂಡಿ ಮಾಡೋದು ಸ್ಕಿಪ್ ಮಾಡಿ ಸ್ಮೂದಿ ಮಾಡ್ಕೊಂಡೆ. ಹೆಲ್ಪ್ ಮಾಡೋಕ್ಕೆ ಕೊಡಲಿಲ್ಲ ಅದಕ್ಕೆ.
ಮುಂದೆ ಕೊಡ್ಸೋಕ್ಕೂ ಬರುತ್ತಿದ್ರೊಳಗೆ ಕೀ ಹೋ ಓ ಟಿ ವಿ ತಂದಿರೋ ವಿಡಿಯೋ ಟಿ ವಿ ಬತ್ ನೋಡ್ರಿ ಇದು. ಇನ್ನು ನೋಡ್ತೀನಿ ನೋಡ್ರಿ ಎಲ್ಲ ಅಷ್ಟು ಹಾಕೊಂಡು ನೋಡ್ಕೊತೀನಿ ನಾನು ಹೆಂಗೆ ಬರ್ತಾವೆ ವೀಡಿಯೋಗಳು ಅಂತೇಳಿ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅಂತ ನಂಗೆ ಅನ್ಸುತ್ತಾನ ಇಲ್ಲ ಇಲ್ಲ ಅಂದರೆ ನಾವು ಯೂಟ್ಯೂಬ್ ಏನು ವಿಡಿಯೋ ಎಡಿಟ್ ಮಾಡಿ ಹಾಕ್ತಿರ್ತೀವಿ ನೋಡ್ರಿ, ಅವಾಗ ಹಾಕ್ಬೇಕಾದ್ರೆ ನಾವು ಜಾಸ್ತಿ ಹೈ ವೋಲ್ಟ್ ಇದು ಕೊಟ್ಟಿದ್ವಿ ಅಂತಂದ್ರೆ 2K 4K ಹಂಗೆ ಕೊಟ್ಟಿದ್ವಿ ಅಂತಂದ್ರೆ ಇದರಲ್ಲಿ ಕ್ಲಾರಿಟಿ ಚೆನ್ನಾಗಿ ಬರುತ್ತಂತ ಅನ್ಸುತ್ತೆ. ಬಹುಶಃ ನಾನು 1008 ಕೊಟ್ಟೀನಿ ಅಷ್ಟೇ ಕ್ಲಾರಿಟಿ ಕೊಟ್ಟಿದ್ದು ನಾನು ಅದನ್ನು, ಹಂಗಾಗಿ ಇಷ್ಟು ಬರಾಕತ್ತದ ನನಗೆ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಿದ್ದಾವಲ್ವ? ಹಾಂ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ನಮ್ಮ ಟಿ ವಿ ಓಪನ್ ಆಯ್ತು ನೋಡ್ರಿ ಅಂತೂ ಇಂತು. ಎಷ್ಟು ದೊಡ್ಡದು ಕಾಣಿಸುತ್ತಲ್ಲ ಇದ್ರೊಳಗೆ. ಸ್ಕ್ರೀನ್ ಓಪನ್. ನಾವು ಆ ಗೋಡೆಗೆ ಹಾಕ್ಬೇಕಂತ ಅಂದ್ಕೊಂಡಿದ್ವಿ ನೋಡ್ರಿ, ಆದ್ರೆ ಅದು ಕ್ಯಾನ್ಸಲ್ ಆಗ್ಬಿಡ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ಟಿ ವಿ ದೊಡ್ಡ ತರಬೇಡ್ರಿ, ಅದು ನಂದು ಆ ಗೋಡೆಗೇ ಇತ್ತು ಟಾರ್ಗೆಟು. ಆದರೆ ಅವರು ಟಿ ವಿ ಹಾಕೋರು ಬಂದು ಅಲ್ಲಿಗೆ ಸರಿ ಹೋಗಲ್ಲ, ಅದು ಸುಮ್ಮನೆ ಮೊದಲೇ ಏನು ಟಿ ವಿ ಜಾಸ್ತಿ ಇದಿರಲ್ಲ, ಅವು ಗಟ್ಟಿ ಇರಲ್ಲ, ಸ್ವಲ್ಪ ನೀವು ಅಡುಗೆ ಮನೆಯಿಂದ ಹೆಂಗೆ ಬರ್ಬೇಕಾದ್ರೆ ಬಡ್ದ್ರೂ ಮುಗಿತಾವು, ಹಂಗಾಗಿ ಬೇಡ ಈ ಗೋಡೆಗೆ ಹಾಕ್ರಿ ಅಂತೇಳಿ ಅವರು ಈ ಗೋಡೆಗೆ ಹಾಕಿದ್ರು. ಅದು ಆ ಗೋಡೆಯಿಂದ ಒಂದು ಚೂರು ಹೊರಗೆ ಬರ್ತದಲ್ವ, ಒಂದು ಅರ್ಧ ಇಂಚ್ನಷ್ಟು ಹೊರಗೆ ಅನಿಸ್ತಿತ್ತು. ಈ ಗೋಡೆಗಿಂದ ಅರ್ಧ ಇಂಚ್ ಒಂದು ಚೂರು ಹೊರಗಂತ ಅನಿಸ್ತಿತ್ತದು, ಹಂಗಾಗಿ ಬೇಡ ಅಲ್ಲಿ ಫಿಟ್ಟಿಂಗು ಕರೆಕ್ಟ್ ಆಗಲ್ಲ, ಸರಿ ಹೋಗಲ್ಲ, ಈ ಕಡೆಗೆ ಹಾಕ್ರಿ ಅಂತಂದ್ರು. ಹಂಗಾಗಿ ನಾವು ಈ ಕಡೆಗೆ ಹಾಕಿದ್ವಿ. ಹೆಂಗೆ ಕಾಣಿಸ್ತೈತೆ ನೋಡಿರಿ ಟಿ ವಿ ಒಳಗೆ ಟಿ ವಿ ಕಾಣಿಸ್ತೈತೆ, ಮೊಬೈಲ್ ಒಳಗೆ ಟಿ ವಿ ಕಾಣಿಸ್ತೈತೆ. ಫ್ರೆಂಡ್ಸ್ ಮಳೆ ನೋಡಿರಿ ಇದ್ದಕ್ಕಿದ್ದಂಗೆ ಇನ್ನೇ ಈಗಾರ ಮೋಡ ಅನ್ನಂಗೆ ಆಗಿತ್ತು ಅಲ್ವೇನ್ರಿ, ಜಸ್ಟ್ ಮೋಡ ಅನ್ನಂಗೆ ಆಗಿದ್ದು ಹಾಕೇ ಬಿಡ್ತು ಮಳೆ ಆಲ್ರೆಡಿ. ಹಾಂ ಹಾಂ ಬೇಕಾನ ಫೋನ್ಯಾಗ ಅಷ್ಟೊಂದು ಕಾಣಿಸಲ್ಲ, ಬಟ್ ಜೋರಾಗೇ ಐತೆ ನೋಡ್ರಿ ಮಳೆ. ಟೈಮ್ ಬಂದು 12:10 ಆಗೈತಿ. ನಮ್ಮ ಮನೆಯವರು ಈಗ ಪೂಜೆ ಮಾಡಾಕತ್ತಾರ ನೋಡ್ರಿ, ಪೂಜೆ ಮಾಡೋದು ಈಗ. ನೈನನ್ನು ಬಿಟ್ಟು ಬರಾಕಂತ ಹೋದವರು 9:30 ಮನೆ ಬಿಟ್ಟವರು 11:30 ಮನೆಗೆ ಬಂದಾರ ನೋಡ್ರಿ. ಬಂದು ಸ್ನಾನ ಮಾಡಿ ಈಗ ಪೂಜೆ ಮಾಡಾಕತ್ತಾರ. ತಿಂಡಿ ಇಲ್ಲ ಏನಿಲ್ಲ, ಅದೇ ಇಷ್ಟು ಜ್ಯೂಸ್ ಕುಡ್ಕೊಂಡು ಹೋಗಿದ್ದೆ ಕರೆ. ಏನಂದ್ರೆ ನಂಗೆ ತಿಂಡಿ ಬೇಕೇ ಬೇಕು, ನನಗಿದ್ದೆಲ್ಲ ನಂಗೆ ಆಗಲ್ಲ ಅಂತ ಹೇಳಿದೆಲ್ಲ. ಹಾಂ ರೀ, ಮತ್ತು ಓದೋರು ಬರಲಿಲ್ಲ ವಾಪಸ್ಸು. ನಾನು ಬರ್ತಾರೆ ಅಂತ ಅಂದ್ಕೊಂಡ್ರೆ ನಂದು ಫೋನ್ ತೊಗೊಂಡು ಹೋಗ್ಬಿಟ್ರು. ನಂದು ವೀಡಿಯೋ ಅಪ್ಲೋಡಿಗೆ ಇಟ್ಕೊಟ್ಟಿದ್ದು ನೋಡ್ರಿ, ಇಲ್ಲ ಸ್ವಲ್ಪ ನೆಟ್ವರ್ಕ್ ಬರೋಂಗಿಲ್ಲ ಚೆನ್ನಾಗಿ, ಆ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ ಅಂತೇಳಿ ನಂದು ಹೆಂಗೂ ಹೋಗ್ತಿರಲ್ವ, ನಾನು ಬಿಟ್ಟು ನನ್ನೊಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಂಬರ್ರಿ ಅಂತೇಳಿ ನನ್ನ ಫೋನು ಕೊಟ್ಟು ಕಳಿಸಿದ್ದೀನಿ ಕೈಗೆ. ತೊಗೊಂಡವ್ರು ಆ ಕಡೆ ಸೇರಿ ಈಗ ಬಂದಾರೆ, ಜಸ್ಟ್ ಬಂದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ದಾರೆ. ನಾನು ನೈನಂಗೆ ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕು ನೋಡ್ರಿ, ಬೆಳಗ್ಗೆ ಏನು ತಿಂಡಿ ಮಾಡಿಲ್ವಲ್ಲ, ಹಾಗಾಗಿ ರೈಸ್ ಕೂಗ್ಸಕ್ಕೆ ಇಟ್ಟಿದ್ದೀನಿ. ರೈಸ್ ಆದಮೇಲೆ ಅನ್ನ ಸಾಂಬಾರು ಕೊಟ್ಟು ಕಳಿಸ್ಬಿಡ್ತೀನಿ ನೋಡ್ರಿ. ಇವತ್ತು ಸಾಂಬಾರಂತೂ ನಿನ್ನೆ ಹೇಳಿದ್ದೀನಿ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಅದು 2 ಐತೆ ನೋಡ್ರಿ, ಬಿಸಿಲು ತೆಗಿಬೇಕು ಅದನ್ನು. ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ತೀನಿ, ಮಧ್ಯಾಹ್ನರಲ್ಲೇ ರಾತ್ರಿಯರಾಗಲಿ. ಇದೇನು ಮಧ್ಯಾಹ್ನ ಆಗೇ ಹೋಯ್ತು ನೋಡ್ರಿ. ಇವರು ನಾನು ಬೆಳಗ್ಗೆ ಸ್ಮೂದಿ ಕುಡ್ದಿರೋದು, ಅವರು ಕುಡ್ದಾರೆ, ನಾನೇನೋ ಅದನ್ನೇ ಕುಡ್ಕೊಂಡೆ ಹೋಗಿದ್ದಾಳೆ. ಹೊಟ್ಟೆ ಫಿಲ್ ಆಗುತ್ತೆ ನೋಡ್ರಿ, ನಿಜವಾಗ್ಲೂ ತುಂಬುತ್ತೆ ಹೊಟ್ಟೆ ಅದು, ಹಂಗಾಗಿ ಅಶ್ವ ಅಂತ ಏನು ಅನಿಸಿಲ್ಲ. ನಿಮ್ಗೆ ಅಶ್ವಾಗೈತ್ರಿ? ಆಗೈತಾ ನಿಜ? ಆಗ್ಯದಂತ ನೋಡ್ರಿ ಅವ್ರಿಗೆ. 12 ಗಂಟೆ ಒಂದು ಸ್ವಲ್ಪ ಕುಡ್ದು ಅರ್ಧ ಗ್ಲಾಸ್ ಕುಡ್ದು, ಅರ್ಧ ಗ್ಲಾಸೂ ಇರಲಿಲ್ಲ ಅನ್ಸುತ್ತಲ್ವ. ಒಂದು ಅರ್ಧ ಗ್ಲಾಸ್ನಷ್ಟು ಕೊಟ್ಟಿದ್ದು ನೋಡ್ರಿ. ಈಗ ಅಶ್ವಾಗೈತೆ ಇಲ್ಲ ಬಳತೈತೆ ಅಶ್ವಾಗಿ ನಿಮಗೆ ಈಗ? ಓಕೆ, ಜಸ್ಟ್ ಈಗ ಅಶ್ವಾಗ್ಯದಂತ ನೋಡಿರಿ. ಟೈಮ್ ಬಂದು 12:10, ಈಗ ಅಶ್ವಾಗ್ಯದಂತ ಅವರಿಗೆ. 12 ಗಂಟೆವರೆಗೂ ಆರಾಮಾಗಿರ್ಬೋದು. ಒಂದು ಲೋಟ ಕುಡ್ಕೊಂಬಿಟ್ರೆ ಮಧ್ಯಾಹ್ನವರೆಗೂ ಆರಾಮಾಗಿರ್ಬೋದು ನೋಡ್ರಿ, ಅಶ್ವಾಗಂಗಿಲ್ಲ. ನಾನು ಇಬ್ಬರು ಫುಲ್ ಒಂದು ಲೋಟ ಕುಡ್ಕೊಂಡ್ವಿ. ಅವ್ರಿಗೆ ಮಾತ್ರ ಸ್ವಲ್ಪ ಅವರು ಬೇಡ ಅಷ್ಟೇ ಸಾಕು, ನಾನು ತಿಂಡಿ ತಿಂತೀನಿ ಅಂತಂದ್ರೆ ಸರಿ ಅಂತೇಳಿ ನಾನು ಸುಮ್ಮನೆ ಅದೇ. ಈಗ ತಿಂಡಿ ಏನಿಲ್ಲ ನೋಡ್ರಿ, ರೈಸ್ ಕುಗ್ಸಿನಿ, ಅದನ್ನೇ ಊಟ ಮಾಡಲ್ಲ, ಅನ್ನ ಸಾಂಬಾರು ಊಟ ಮಾಡಿ ನೈನಂಗೂ ಅನ್ನ ಸಾಂಬಾರೇ ಕೊಟ್ಟು ಬರ್ತಾರೆ ಹೋಗಿ ಬಾಕ್ಸಿಗೆ. ಮಳೆ ಅಂತೂ ಸರಿಯಾಗಿ ಹೊಡೆಯಕತ್ತು. ಪಿಂಟು ಯಾಕ ಹಾಂ ಹೊರಗೆ ಬಿಡಲ ನಿನ್ನು? ಹಾಂ ಪಿಂಟು ಹೊರಗೆ ಬಿಡಲಿ, ಪಿಂಟು ಹೊರಗೆ ಬಿಡಲಿ. ಭಾಳ ದಿನ ಆಗಿತ್ತಲ್ಲ ಮಳೆ ಹಿಂಗೆ ಬರಲಾರ. ಫುಲ್ ಬಿಸಿ ಇದ್ದಾರೆ, ಮಾತಾಡ್ಸಂಗಿಲ್ಲ ಈಗ, ದೇವ್ರ ಕಡೆ ಜ್ಞಾನ ಈಗ ನಡ್ಕೊಂಡು ಹೋಗ್ತೀರ. ಮಳೆ ನಿಂದ್ರೋಲ್ತು ನೋಡ್ರಿ, ಟೈಮ್ ಜಾಸ್ತಿ ಆಯಿತು. ಅಲ್ಲ ಸ್ವಲ್ಪ ಹೊತ್ತಿಗೆ ಹೋಗಿ ಕೊಟ್ಟು
ನಡ್ಕೊಂಡು ಹೋಗ್ತೀರಾ ನೀವು? ಒಬ್ಬ ಬಾಕ್ಸ್ ಕೊಟ್ಟು ಯಾರು ನೋಡ್ಕೊಂಡು ಹೋಗ್ತೀವಿ ಭಾಳ ಅಲ್ಲ ಹೆಂಗೈತೆ. ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಅವ್ವ ನಾನು ನಡ್ಕೊಂಡು ಹೋಗ್ತಾರೆ ಪರವಾಗಿಲ್ಲ ಅಂತ ನಾ ಅಂತೀನಿ. ಟೈಮ್ ಆಯ್ತು ನೋಡ್ರಿ, ಅಲ್ಲಿ 12:15 ಬಂತು. ಇನ್ನೇನು ಬಿಟ್ಬಿಡ್ತಾರೆ ಅವರು, 12:15ಗೆ ಬಿಡ್ತಾರೆ ಅನ್ಸುತ್ತೆ. ನನಗೂ ಭಾಳ ದಿನ ಆಯಿತು ಟೈಮಿಂಗ್ಸ್ ನೆನಪು ಹಾರ್ದಂಗೆ ಆಗೈತೆ ನೋಡ್ರಿ. ಮಡಿ ಜೋರು ಐತಿ. ಅಯ್ಯಪ್ಪ ಅವರು ಬಾಕ್ಸ್ ಕೊಟ್ಟು ಬರೋಗೆ ಬಿಟ್ರೆ ಊಟ ಆಯ್ತರ? ಇದು ಅಡುಗೆ ಆಯ್ತರ? ಹೆಂಗೈತಿ? ಏನೈತಿ? ಒಂಚೂರು ಉಪ್ಪು ಹಾಕು. ಬೇಕಾ ಉಪ್ಪು? ಜಾಸ್ತಿ ಅಲ್ಲ. ಸಿಹಿ ಎಳ್ಳಿ ಅದು. ಹೌದಾ? ಒಂಚೂರು ಎಳ್ಳಿ ತಿನ್ನಬೇಕು. ಬೇಕಾ? ತಗೋರ ಎಲ್ಲೈತೆ ನೋಡಿ, ಒಂಚೂರು ಎಳ್ಳಿ ತಿರಲ್ಲೈತೆ ನೋಡ್ರಿ. ನೋಡ್ರಿ ಉಪ್ಪು ಇಷ್ಟ ಹಾಕ್ಲಿ? ಹಾಕು. ಭಾಳ ಆಗಲ್ಲ? ಹಾಕು. ಹಾಕಿ ಕಲ್ಸಿನಿ ಈಗ ಮತ್ತೆ ಭಾಳ ಸ್ವಲ್ಪ ಆಗೈತೆ ಅಂತ ನೋಡ್ರಿ. ನಿಂಬೆಹಣ್ಣು ಹಿಂಡ್ಬೇಕು, ಅದಕ್ಕೆ ನಿಂಬೆಹಣ್ಣು ಇದ್ದಿದ್ರೆ ಅದಕ್ಕೆ ಎಳ್ಳಿಕಾಯಿ ಹಿಂಡಿ ನೋಡ್ರಿ. ಅದು ಸ್ವೀಟ್ ಎಳ್ಳಿಕಾಯಿ ಅಂತ, ಹಂಗಾಗಿ ಸ್ವಲ್ಪ ಸ್ವೀಟ್ ಹಾಕತ್ತೆ. ಅಷ್ಟೊಂದು ಉಳಿಯಿಲ್ಲ. ರಾತ್ರಿ ಊಟಕ್ಕೆ ಬಂದು ಕೋಸಂಬರಿ ರೈಸ್ ಐತೆ ನೋಡ್ರಿ. ಮಧ್ಯಾಹ್ನ ಕೂಗ್ಸಿರೋಂಥ ರೈಸು, ಸಾಂಬಾರು, ಮುದ್ದೆ ಕುದೀತಾ ಐತಿ. ಮುದ್ದೆ ಈ ಸತ್ತಿರುವರು ನಮ್ಮ ಮನೆಯವ್ರ ಮುದ್ದೆನೇ. ಹಾಂ ರೀ, ಕೋಸಂಬರಿ ರೆಡಿ. ಕೋಸಂಬರಿ ನಾನು ಮಾಡಿನಪ್ಪಿ, ನೀ ಮಾಡಿದ್ದಲ್ಲ, ಎಲ್ಲ ನಾನೇ ಮಾಡಿದ್ದು. ನೀನೇ ಬಂದು ಮಿಕ್ಸ್ ಮಾಡಿ ನೀನು ಮಾಡಿ ನನ್ನ ಹೊಂದಿಸ್ಕೊಳ್ಳೋದು. ಬರ್ರಿ ಮುದ್ದೆ ತಿರು ಬರ್ರಿ. ನನ್ನ ಕೈ ಬ್ಯಾನ್ ಆಗೈತೆ ನೋಡ್ರಿ, ಹಂಗಾಗಿ ನಾನು ತಿರುವಾಗಿ ಬಂದ್ರೆ ನಿನಗೆ ಕರಿತಿದ್ದೆ, ನಾನೇ ತಿರ್ಕೊಂಡ್ಬಿಡ್ತೀನಿ. ಬೇಡ ಅಪ್ಪ, ಹಂಗ್ಯಾಕೆ ಮಾಡಿದೆ? ನೀ ಮಾಡಿದ್ದು ನೀನೇ ಮಾಡು, ನಾನೇ ಕೇಳೋಣ. ಹೆಂಗೆ ತಿರುವುದು? ಪಕ್ಕದಲ್ಲೇ ಹಿಡ್ಕೊ, ಇದನ್ನು ಗಂಟು ಆಗ್ದಂಗೆ ತಿರ್ಬೇಕು ನೋಡ್ರಿ. ಹಿಂದಿರ್ಲೆ ತಿರು. ಹಿಂಗೆ ಒಟ್ಟು ಗಂಟು ಆಗ್ಬಾರ್ದು ನೋಡ್ರಿ. ಅದು ಹೆಂಗೆ ತಿರುತ್ತೀರಿ ಹಂಗೆ ಸೈಡಿಂದ ಹೋಗ್ಬೇಡ್ರಿ. ನಿಮ್ಮ ಮಧ್ಯದಿಂದನೇ ಹೋಗ್ಬೇಕಾಗಿತ್ತು. ಹುಷಾರು. ಫಸ್ಟ್ ಟೈಮ್ ಒಂದು ಜೀವನದಾಗ ಮುದ್ದೆ ತಿರುವುದು. ಕೈ ನೋವಾಗೈತೆ ನೋಡ್ರಿ, ಇದಕ್ಕೆ ನಾನೇ ತಿರುಕೊಂತಿದ್ದೆ. ನನ್ನ ಕೈ ಭಾಳ ಬ್ಯಾನ್ ಆಗೈತೆ, ಹಂಗಾಗಿ ತಿರುವಾಗ ಹಚ್ಚಿ ನೀನು ಗಂಟಾಗುತ್ತೆ. ಏನು ಮಾಡುತ್ತಾ ಗೊತ್ತಿಲ್ಲ. ಕೋಸಂಬರಿ ರೆಡಿ ಆಗೈತಿ. ಮುದ್ದೆನೇ ರೆಡಿ ಮಾಡ್ಕೊಂಡ್ಬಿಡ್ತೀವಿ ರಾತ್ರಿ ಊಟಕ್ಕೆ. ಮುದ್ದೆ, ಸಾಂಬಾರು, ಅನ್ನ, ಕೋಸಂಬರಿ. ಸೂಪರ್ ಅಡುಗೆ ಭಟ್ರು ಇವತ್ತು ಅಲ್ವಾ? ಫ್ರೆಂಡ್ಸ್ ಬಾರಿ ಊಟ ಬಿಸಿ ರಾಗಿ ಮುದ್ದೆ, ಸಾರು ಕರೆಕ್ಟಾಗಿ 3 ಮುದ್ದೆ ಮಾಡ್ಕೊಂಡಿದ್ದೀವಿ. ಬಿಸಿದು ಮುದ್ದೆ ಬಿಸಿದ್ದಾಗಲೇ ಊಟ ಮಾಡ್ಕೊಂಡು ಅಂದರೆ ಚೆನ್ನಾಗಿರುತ್ತೆ. ಇದು ನನಗೆ, ಇದು ನಮ್ಮ ಯಜಮಾನರಿಗೆ. ಓದ್ಕೊಳಕ್ ಬಿಟ್ಟಲ್ಲ ನನಗೆ ಹೆಂಟ್ಯಾ ನಂಗೆ ಅಂತಾನೆ. ಇಲ್ಲೇ ಇಟ್ಟಿತ್ತು ನೋಡ್ರಿ, ಇದ್ರ ಬಗ್ಗೆ ಫಸ್ಟ್ ಕೋಸಂಬರಿ ಹಾಕ್ಕೊಂತೀವಿ. ಕೋಸಂಬರಿ ಇವತ್ತು ಈರುಳ್ಳಿ ಮಿಕ್ಸ್ ಮಾಡ್ಯಾರ ಇವತ್ತು. ಈರುಳ್ಳಿ ಚೆನ್ನಾಗಲ್ಲ. ಕೋಸಂಬರಿ ಯಾರು ಈರುಳ್ಳಿ ಹಾಕ್ತಾರ? ನೀವು ತಿನ್ಲಿಕ್ಕಂದ್ರೆ ಬಿಡ್ರಿ, ನಾನು ತಿಂತೀನಿ ಅಂತ ಅಷ್ಟೇ. ಹಾಕೊಂಡು ತಿನ್ಬೇಕು, ತಂಪಾಗುತ್ತಾ? ಈರುಳ್ಳಿ ತಂಪಾಗಿತ್ತು. ಇವಾಗೆಲ್ಲ ತಂಪಿಂದೈತಿ ಆಲ್ರೆಡಿ. ಏನು ಇರ್ತೈತಿ ನೋಡೋಣ. ಅಮ್ಮ ಕರೆಕ್ಟ್ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಅಲ್ಕಣಮ್ಮ. ಏನೋ ಆಟಿ ನಿಮ್ಮ ಅಪ್ಪಾಜಿ ಇವತ್ತೊಂದು ದಿವಸ ತಿನ್ಕೊಳ್ಳೋಣ. ಹೊಸ ಪ್ರಯೋಗ ಮಾಡ್ತೀವಿ. ಹೊಸ ಪ್ರಯೋಗ. ನಮಗೆ ಕೊಟ್ಬಿಡ್ರಿ. ಆಯ್ತು, ಕೊಟ್ಬಿಡ್ತೀನಿ. ಹತ್ರ ಬರೋಣ. ನಮ್ಮೊಂಚೂರು ಕೊಡ್ರಿ ಮತ್ತೆ. ಹಂಗೆ ನೀವು ಒಬ್ಬರೇ ತೊಗೊಳೋನು. ಅದ್ರಾಗ ಒಂದು 2 ಕೊಡ್ಬೇಕು.
ಇನ್ನು ಬೇರೆ ಕೊಡ್ತೀನಿ. ಅಕ್ಕಿ ಕೊಡ್ರಿ. ಅಪ್ಪ ಎಲ್ಲಿ ಇಡ್ತೀಯಪ್ಪ? ಎಲ್ಲ ಒಂದು ಟೈಸ್ಟ್ ನೋಡುವ. ಚೆನ್ನಾಗಿರುತ್ತೆ ನೋಡ್ರಿ. ಹಿಂಗೆ ಸಾಂಬಾರನ್ನ ಸೂಪರ್ ಆಗೈತಿ. ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಕೋಸಂಬರಿ, ಮಡಿಕೆ ಕಾಳು ಸಾಂಬಾರು. ಟೇಸ್ಟ್ ಹಪ್ಪಳ ಒಂದು ಕರಿಬೇಕಂತ ಅಂದ್ಕೊಂಡಿದ್ದೆ, ಬೇಡ ಅಂತಂದ್ರು. ಹಾಗಾಗಿ ಏನ ಏನು? ಹ್ಞೂ ಹಪ್ಪಳ ಚೆನ್ನಾಗಿರೋದಮ್ಮ, ಕರೆಕ್ಟು. ಹಪ್ಪಳ ಕರಿಯೋಣ ಅಂದ್ಕೊಂಡೆ. ಚೆನ್ನಾಗಿತ್ತಾ? ಬಂದೇ ಬಿಟ್ಟಿಲ್ಲಪ್ಪಿ, ಬಾಗ್ಲ ತಕ್ಕೊಂಡು ತಾನೇ ಬಾ. ಏನಿನ ಈ ಕಡೆಗೆ ಬಾ, ನೀನು ಈ ಕಡೆಗೆ ಬಾ. ಹಂಗ ಆ ಕಡೆ. ಬಾ ಇಲ್ಲಿ, ಕೋಸಂಬರಿ ಹಾಕ್ತೀನಿ ಮಾಡಿ ನಿಮಗೆ. ಕೋಸಂಬರಿ ಇಷ್ಟ ನಿಮಗೆ? ಬಾ ಮಾಡಿ ಸೊ ಹಾಗಿದೆ. ತಗೊಂಡು ಹಿಂಗೆ ಮಾಡತ್ತೆ. ಫ್ರೆಂಡ್ಸ್ ಬರ್ರಿ, ನಾವು ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡಿ ಹಚ್ಕೊಂಡ್ಬಿಡೋದು ಇವತ್ತಿನ ದಿನ. ನಾವು ತಗೋತೀವಿ. ನೋಡ್ರಿ ಆಗ ಸ್ಟಾರ್ಟ್ ಮಾಡಿಬಿಟ್ರಿ ಮತ್ತೇನೆ. ಇವತ್ತಿನ ದಿನ ಹೆಂಗಿತ್ತು ನೋಡ್ರಿ ನಂದು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.